ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ತಮ್ಮ ವಾದವನ್ನ ಮುಕ್ತಾಯ ಮಾಡಿದ್ದಾರೆ. ಈಗ ಜಗದೀಶ್ ಅವರು ಸಲ್ಲಿಕೆ ಮಾಡಿದಂತಹ ವಾದಕ್ಕೆ ಪ್ರತಿವಾದವನ್ನ ಮಂಡನೆ ಮಾಡುವಂತಹ ಕೆಲಸವನ್ನ ಭವಾನಿ ರೇವಣ್ಣ ಪರ ವಕೀಲರಾಗಿರುವಂತಹ ಸಂದೇಶ್ ಚೌಟ ಅವರು ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಹಲವು ವಿಚಾರಗಳಿಗೆ ಜಗದೀಶ್ ಅವರು ಏನು ವಿಚಾರಗಳನ್ನ ಉಲ್ಲೇಖ ಮಾಡಿದ್ರು ಅದಕ್ಕೆ ಕೌಂಟರ್ ಕೊಡುವಂತಹ ಕೆಲಸ ಸದ್ಯ ಅದಕ್ಕೆ ಪ್ರತಿವಾದವನ್ನ ಮಂಡಿಸುವಂತಹ ಕೆಲಸ ಭವಾನಿ ರೇವಣ್ಣ ಅವರ ಪರ ವಕೀಲರಿಂದ ಸದ್ಯ ಆಗ್ತಾ ಇದೆ. ಜಗದೀಶ್ ವಾದಕ್ಕೆ ಪ್ರತಿವಾದಕ್ಕೆ ಮುಂದಾಗಿದ್ದಾರೆ ಸಂದೇಶ್ ಚೌಟ. ಭವಾನಿ ಅವರಿಗೂ ಆಡಿಯೋಗೂ ಯಾವುದೇ ರೀತಿಯಾದಂತಹ ನೇರ ಸಂಬಂಧ ಇಲ್ಲ. ಇಲ್ಲಿ ಅವರನ್ನ ಬೇರೆಯವರ ಕಾನ್ವರ್ಸೇಷನ್ ಹೆಸರಿನಲ್ಲಿ ಲಿಂಕ್ ಮಾಡ್ತಿದ್ದಾರೆ. ಅಂದ್ರೆ ಲಭ್ಯವಾಗಿರುವಂತಹ ಆಡಿಯೋ ಸಂಭಾಷಣೆಯಲ್ಲಿ ಭವಾನಿಯವರ ನೇರ ಪಾತ್ರ ಇಲ್ಲ, ಅವರು ನೇರವಾಗಿ ಮಾತನಾಡಿಲ್ಲ. ಕ್ಲಾರಿಟಿ ಸಿಗ್ತಾ ಇದೆ ನಮಗೆ ಆ ಆಡಿಯೋಗೆ ಸಂಬಂಧಪಟ್ಟ ಹಾಗೆ. ಆರೋಪಿಗಳು ಅಥವಾ ಈ ಪ್ರಕರಣದಲ್ಲಿ ಸಂಬಂಧಿಕರು ಅಥವಾ ಆರೋಪಿಗಳು ಅಂತ ಕನ್ಸಿಡರ್ ಆಗಿರುವವರು ಆಡಿರುವಂತಹ ಸಂಭಾಷಣೆ, ಆ ಸಂಭಾಷಣೆಯಲ್ಲಿ ಭವಾನಿಯವರ ಹೆಸರಿನ ಉಲ್ಲೇಖ ಇದೆ. ಹಾಗಾಗಿ ಅದನ್ನ ಲಿಂಕ್ ಮಾಡ್ತಿದ್ದಾರೆ. ಅಲ್ಲದೆ ಭವಾನಿಯವರ ಫೋನ್ನಿಂದ ಯಾರ ಬಳಿಯೂ ಮಾತುಕತೆಯಾಗಿಲ್ಲ. ಉಳಿದ ಆರೋಪಿಗಳ ಬಳಿ ಮಾತುಕತೆಯಲ್ಲಿ ಇವರ ಬಗ್ಗೆ ಅಂದ್ರೆ ಭವಾನಿ ರೇವಣ್ಣ ಅವರ ಬಗ್ಗೆ ಮಾತಿವೆ ಅಷ್ಟೇ. ಹೀಗಾಗಿ ಲಿಂಕ್ ಮಾಡೋಕೆ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇದರ ಆಧಾರದ ಮೇಲೆ ಅವರನ್ನ ಕಸ್ಟಡಿಗೆ ಕೇಳುವಂತಹ ಕೆಲಸವನ್ನ SIT ಮಾಡ್ತಾ ಇದೆ. ಬೇರೆ ಆರೋಪಿಗಳು ಮಾತನಾಡುವುದಕ್ಕೂ ಭವಾನಿಯವರಿಗೂ ಲಿಂಕ್ ಮಾಡ್ತಾ ಇರೋದು ಯಾವ ಕಾರಣಕ್ಕಾಗಿ? ಈ ಪ್ರಶ್ನೆ ಭವಾನಿ ರೇವಣ್ಣ ಪರ ವಕೀಲ ಸಂದೇಶ್ ಚೌಟ ಅವರು ಮಾಡ್ತಿದ್ದಾರೆ. ಭವಾನಿ ಪರ ಸೀನಿಯರ್ ಕೌನ್ಸಿಲ್ ಆಗಿರುವಂತಹ ಸಂದೇಶ್ ಚೌಟ ಅವರು ಸದ್ಯ ತಮ್ಮ ಪ್ರತಿವಾದವನ್ನ ಮಂಡಿಸ್ತಾ ಇರೋದು. ಇನ್ನು ಸಂತ್ರಸ್ತ ಮಹಿಳೆ, ಆಕೆ ಭವಾನಿ ರೇವಣ್ಣ ಅವರ ಮನೆಯ ಹಳೆ ಉದ್ಯೋಗಿ. 3 ವರ್ಷದ ಹಿಂದೆ ಕೆಲಸ ಬಿಟ್ಟಿದ್ದಾರೆ. 6 ವರ್ಷ ಭವಾನಿ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡಿದ್ದಾರೆ. ಅದರಂತೆ ಭವಾನಿ ರೇವಣ್ಣ ಅವರು ಆ ಮಹಿಳೆಯನ್ನ ಕರೆಸಿಕೊಂಡಿದ್ದಾರೆ. 26ನೇ ತಾರೀಕು ಅಂದ್ರೆ ಎಲೆಕ್ಷನ್ ದಿನ ಆ ಸಂತ್ರಸ್ತೆಯನ್ನ ವಾಪಸ್ ಕಳುಹಿಸಿಕೊಟ್ಟಿದ್ದಾರೆ. ಆ ನಂತರ ಸಂತ್ರಸ್ತೆ ಮಿಸ್ ಆಗಿರೋದು. ಹೀಗಿದ್ದಾಗ ಇಲ್ಲಿ ಕಿಡ್ನಾಪ್ ಎಲ್ಲಿಂದ ಬಂತು? ಜೊತೆಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಒತ್ತಡವನ್ನ ಆ ಸಂತ್ರಸ್ತೆಗೆ ಹಾಕಿಲ್ಲ, ಬಲವಂತವಾಗಿ ಆಕೆಯನ್ನ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ ಸಂದೇಶ್ ಚೌಟ, ಭವಾನಿ ರೇವಣ್ಣ ಪರ ವಕೀಲರು. ಈ ಸಂದರ್ಭದಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಮಧ್ಯಪ್ರವೇಶವನ್ನ ಮಾಡ್ತಾರೆ. ಆಕೆಯನ್ನ ಒತ್ತಾಯ ಪೂರ್ವಕವಾಗಿ ಕರ್ಕೊಂಡು ಹೋಗಲಾಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಂದೇಶ್ ಚೌಟ ಅದಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾರೆ. ಆಕೆಯೇ ಬೈಕ್ ಹತ್ತಿ ಹೋಗಿದ್ದಾರೆ, ಅದು ಒತ್ತಾಯ ಪೂರ್ವಕ ಹೇಗಾಗುತ್ತೆ? ಸತೀಶ್ ಬಾಬಣ್ಣ ಅವರ ಜೊತೆಗೆ ಆಕೆಯೇ ಹೋಗಿದ್ದಾರೆ. ಆಕೆಯನ್ನ ಎಳ್ಕೊಂಡು ಅಥವಾ ಆಕೆಯನ್ನ ಬಲವಂತವಾಗಿಯೋ ಕರ್ಕೊಂಡು ಹೋಗುವಂತಹ ಕೆಲಸ ಆಗಿಲ್ಲ. ಹಾಗಾಗಿ ಹೇಗೆ ಅದು ಕಿಡ್ನಾಪ್ ಆಗುತ್ತೆ ಅನ್ನುವಂತಹ ಪ್ರಶ್ನೆಯನ್ನ ಸಂದೇಶ್ ಚೌಟ ಅವರು ಮಾಡ್ತಿದ್ದಾರೆ. ಇನ್ನು ಈಗ ಹೇಳ್ತಿದ್ದಾರೆ ಮೌಂಟೇನ್ ಆಫ್ ಮೆಟೀರಿಯಲ್ ಕಲೆಕ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಭವಾನಿ ರೇವಣ್ಣ ಅವರ ಎಗೈನ್ಸ್ಟ್, ಅವರ ವಿರುದ್ಧವಾಗಿ ಸಾಕಷ್ಟು ಸಾಕ್ಷಿಗಳು ಕಲೆ ಹಾಕಲಾಗಿದೆ. ನಮ್ಮ ಹತ್ರ ಅವರನ್ನ ಆರೋಪಿ ಅಂತ ಪರಿಗಣಿಸುವುದಕ್ಕೆ ಬೇಕಾದಷ್ಟು ಸಾಕ್ಷಿ, ಬೆಟ್ಟದಷ್ಟು ಸಾಕ್ಷಿ ಇದೆ ಅಂತ ಹೇಳಿ ಈಗ SIT ಹೇಳ್ತಾ ಇದೆ. ಹಾಗಿದ್ರೆ ಇಲ್ಲಿ ತನಕ ಯಾಕೆ ಒಂದು ಬಾರಿ ಕೂಡ SIT ಭವಾನಿ ರೇವಣ್ಣ ಅವರಿಗೆ ನೋಟಿಸ್ ಕೊಟ್ಟಿಲ್ಲ? ಯಾವಾಗ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹಾಕಿದ್ರೋ ಭವಾನಿ ರೇವಣ್ಣ ಅವರು, ಆಗ ಗುಡ್ಡದಷ್ಟು ಸಾಕ್ಷಿಯನ್ನ ಕಲೆಕ್ಟ್ ಮಾಡುವಂತಹ ಕೆಲಸ ಆಯ್ತಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ ಭವಾನಿ ರೇವಣ್ಣ ಪರ ವಕೀಲ ಸಂದೇಶ್ ಚೌಟ. ಅಲ್ಲದೆ ಈಗ ಕಸ್ಟೋಡಿಯಲ್ ಇಂಟರಾಗೇಷನ್ ಬೇಕು ಅಂತ ಹೇಳ್ತಿದ್ದಾರೆ. ಅದು ನಿರೀಕ್ಷಣಾ ಜಾಮೀನು ಹಾಕಿದಾಗ ಅವ್ರು ಹೇಳ್ತಾ ಇರೋದು ಭವಾನಿ ರೇವಣ್ಣ ಅವರನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡಬೇಕು ಅಂತ ಹೇಳಿ. ಅದು ಹೇಗೆ ಸಾಧ್ಯ ಆಗುತ್ತೆ? ಹಾಗಾದ್ರೆ ಇಷ್ಟು ದಿನ SIT ಭವಾನಿ ರೇವಣ್ಣ ಅವರಿಗೆ ಯಾವುದೇ ನೋಟಿಸ್ ಕೊಡದೆ ಸುಮ್ಮನೆ ಇದ್ದಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಭವಾನಿ ರೇವಣ್ಣ ಪರ ವಕೀಲರಾಗಿರುವಂತಹ ಸಂದೇಶ್ ಚೌಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.